ಹಾಯ್ ಎವ್ರಿವಾನ್, ಇದು ನಂದು ಪಾಮ್ ಮಿಡೋಸ್ ರೆಸಾರ್ಟ್ ವಿಸಿಟ್ದು ಪಾರ್ಟ್ 2 ವ್ಲಾಗ್. ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಮಾರ್ನಿಂಗ್ ಏನಂತ ಹೇಳಿದರೆ ಬೊಫೆ ಬ್ರೇಕ್ಫಾಸ್ಟ್ಗೆ ಹೋಗೋದಂದರೆ ನಮಗೇನೋ ಒಂಥರ ಎಕ್ಸೈಟ್ಮೆಂಟ್. ನನಗೆ ನಿಜಾನೂ ಅಷ್ಟೇ, ಎಲ್ಲ ಕಡೆ ಯಾವಾಗ ನಾನು ಟ್ರಾವೆಲ್ ಮಾಡ್ತೀನಿ, ಎಲ್ಲಿ ಹೋಟೆಲ್ಸ್ಗೆಲ್ಲ ಹೋಗ್ತೀವಲ್ಲ, ನಿಜವಾಗ್ಲೂ ನಂಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ತುಂಬ ಖುಷಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಒಂಥರ ಮೈಂಡಲ್ಲಿ ಬ್ಯಾಕ್ ಆಫ್ ದ ಮೈಂಡಲ್ಲಿ ನಮಗೂ ಏನು ಥಾಟ್ ಇರುತ್ತೆ ಅಂದರೆ, ವಿ ಆರ್ ಗೆಟಿಂಗ್ ಫ್ರೀ ಇದು ಏನು ಬ್ರೇಕ್ಫಾಸ್ಟ್ ಅಂತ. ಆ್ಯಕ್ಚುಲಿ ನಾವು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಅಂತ ಅವ್ರು ಕೊಟ್ಟಿರ್ತಾರೆ, ಬಟ್ ಒಬ್ವಿಯಸ್ಲಿ ಅವ್ರು ನಮ್ಮ ಕಡೆಯಿಂದ ತುಂಬ ಜಾಸ್ತಿನೇ ಅಮೌಂಟ್ ಕಲೆಕ್ಟ್ ಮಾಡಿರ್ತಾರೆ, 1 ಡೇ ಸ್ಟೇಗಾಗಲಿ ಇಲ್ಲ 2 ಡೇ ಸ್ಟೇಗಾಗಲಿ. ಸೊ ದ್ಯಾಟ್ಸ್ ವಾಟ್. ಬಟ್ ಏನಂತ ಹೇಳಿದರೆ ಅದೊಂಥರ ಏನು ಹೇಳ್ತಾರೆ, ಒಂದು ಸೈಕಾಲಜಿಕಲ್ ಥಿಂಗ್. ಅದು ಏನೋ ಫ್ರೀಯಾಗಿ ಸಿಗ್ತಾ ಇದೆ ಅಂತ ತುಂಬ ಖುಷಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಏನಂದರೆ ಪಾಮ್ ಮಿಡೋಸಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ದು ಸ್ಪ್ರೆಡ್ ಸಹಿತ ತುಂಬಾ ಜಾಸ್ತಿ ಇರುತ್ತೆ. ಎಲ್ಲ ಇಂಡಿಯನ್ದು ಮತ್ತು ವೆಸ್ಟರ್ನ್ದು ಏನು ಬ್ರೇಕ್ಫಾಸ್ಟ್ಗೆ ಏನು ಚೂಸ್ ಮಾಡ್ತಾರೆ ಆಪ್ಟ್ ಮಾಡ್ತಾರೆ, ಅದೆಲ್ಲ ಥರದ್ದೂ ಇರುತ್ತೆ. ಸೊ ನಿಮ್ಗೇನು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಂಡು ತಿನ್ಬೋದು. ನಾನೇನಂತ ಹೇಳಿದ್ರೆ ಒಂದು ಬೊಫೆ ಅಂತ ಚೂಸ್ ಮಾಡಿದರೆ ಒಂದು ಏನಂತ ಹೇಳಿದ್ರೆ ನಾನು ಎಲ್ಲದನ್ನು ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಫುಡ್ ಎಕ್ಸ್ಪ್ಲೋರ್ ಮಾಡೋದಂದರೆ ತುಂಬ ಇಷ್ಟ ನನಗೆ. ಬರೀ ರೆಸಾರ್ಟ್ ಅಂತ ಅಲ್ಲ, ನಾನು ನಾರ್ಮಲ್ ಡೇಸಲ್ಲಿ ನಾನು ಆಫೀಸ್ಗೆ ಹೋಗುವಾಗೂ ಅಷ್ಟೇ, ಎವ್ರಿ ಡೇ ನಾನು ಲಂಚು ಎಲ್ಲಾದರೂ ಒಂದು ಡಿಫ್ರೆಂಟ್ ಫುಡ್ನ ನಾನು ಎಕ್ಸ್ಪ್ಲೋರ್ ಮಾಡಿರ್ತೀನಿ. ಇದು ಸ್ವಿಗ್ಗಿಲ ಝೊಮ್ಯಾಟೊ ಅಂತ ತರಿಸಿರ್ತೀನಿ, ಇಲ್ಲಾಂದರೆ ನಮ್ಮ ಆಫೀಸ್ ಹತ್ರ ಯಾವ್ದು ನಿಯರ್ ಬೈ ರೆಸ್ಟೋರೆಂಟ್ಸ್ ಇದೆ ಅದಕ್ಕೆ ಹೋಗ್ತೀನಿ. ಒಂದೊಂದ್ಸಲ ಲೊಕೇಶನ್ ಹಾಕ್ಕೊಂಡ್ಬಿಟ್ಟು ಎಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ತಿನ್ಕೊಂಡು ಬಂದಿದ್ದೀನಿ. ಸೊ ನನಗೆ ಅದೊಂಥರ ತುಂಬ ಖುಷಿ ಕೊಡುತ್ತೆ. ನನಗೆ ಫುಡ್ ಅಂದರೆ ಒಂಥರ ಹ್ಯಾಪಿನೆಸ್ ಅಂತ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾರ್ನಿಂಗಲ್ಲಿ ನೇಚರ್. ಇದು ನಮ್ಮ ರೂಮ್ ಎದುರುಗಡೆನೇ ಈ ಥರದೊಂದು ಮರ ಇತ್ತು, ಅದರೊಳಗೆ ಅದೊಂದು ಏನೋ ಫ್ರೂಟ್ಸ್ ಬಿಟ್ಟಿತ್ತು. ಆ್ಯಕ್ಚುಲಿ ಈ ಪ್ಲೇಸ್ ತುಂಬ ಕಾಮಾಗಿದೆ. ಇವೊಂದು ನಾವು ಅದು ಆ್ಯಕ್ಚುಲಿ ಹಾರ್ಟ್ ಆಫ್ ದ ಸಿಟಿಯಲ್ಲೇ ಪ್ರಾಪರ್ಟಿ ಇದೆ, ಬಟ್ ಒಂದ್ಸಲ ನೀವು ಪ್ರಾಪರ್ಟಿ ಒಳಗಡೆ ಬಂದರೆ ನಿಮಗೆ ಎಲ್ಲೋ ಬ್ಯಾಂಗ್ಳೂರಿಂದ ಆಚೆ ಬಂದಿದ್ದು ಫೀಲ್ ಆಗುತ್ತೆ. ಬಿಕಾಸ್ ಇದು ತುಂಬ ದೊಡ್ಡ ಗೇಟೆಡ್ ಕಮ್ಯುನಿಟಿ. ನಾನು ನೋಡಿ ಇವತ್ತೇನು ಡ್ರೆಸ್ ಮಾಡ್ಕೊಂಡಿದ್ದೀನಿ ಅಂತ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಟೈಮ್ ನಾನು ಯಾವುದಾದ್ರೂ ರೆಸಾರ್ಟ್ ವಿಸಿಟ್ ಮಾಡುವಾಗ ಯಾವುದೂ ಶಾಪಿಂಗ್ ಮಾಡಿಲ್ಲ. ಬಟ್ಟೆಗಳನ್ನ ಏನು ನನ್ನ ಹತ್ರ ಇತ್ತು ಅದನ್ನೇ ಏನೋ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದರ್ವೈಸ್ ನಾನು ಒಂದು ರೆಸಾರ್ಟ್ ವಿಸಿಟ್ ಅಂದರೆ ಒಂದು 10 ಡ್ರೆಸ್ ತರಿಸ್ಬಿಟ್ಟಿರ್ತೀನಿ, ಆ ಥರದ್ದು ಪರ್ಸನಾಲಿಟಿ ನಾನು. ಬಟ್ ವಾಟ್ ಎವರ್ ಇಟ್ ಮೈಟ್ ಬಿ, ಲೈಫಲ್ಲಿ ನಮಗೇನು ಖುಷಿ ಆಗುತ್ತೆ ಅದನ್ನು ನಾವು ಮಾಡಬೇಕು. ಹಾಗೆ ನಮ್ಮದು ಹ್ಯಾಪಿನೆಸ್ಗೆ ನಮ್ಮ ಹ್ಯಾಪಿನೆಸ್ ಏನೇ ಇರಲಿ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ವಿ ಶುಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಅದರ್ಸ್ ಆಲ್ಸೋ. ಈ ಥರ ಡ್ರೆಸ್ ತೊಗೊಳ್ಳೋದಾಗಲಿ ಏನೇ ಆಗಲಿ, ಐ ಥಿಂಕ್ ಎಲ್ಲ ವುಮನ್ ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನಂದು ಸ್ಟ್ರಾಂಗ್ ಮೆಸೇಜ್ ಅದು. ಬಿಕಾಸ್ ನೀವು ಮನೇಲೇ ಇದ್ರೂ ಸಹಿತ ಏನಾದರೂ ಇವಾಗೆಲ್ಲ ಡಿಫ್ರೆಂಟ್ ಥರದ್ದು ಬಿಸ್ನೆಸ್ಸಸ್ಸು ಮನೆಯಿಂದ ಸೇಲ್ ಮಾಡೋವಂಥದ್ದು ಏನೋ ತುಂಬಾ ಇರುತ್ತೆ. ನಿಮ್ಮ ಹಸ್ಬೆಂಡ್ ಎಷ್ಟಾರು ಕೋಟ್ಯಾಧಿಪತಿ ಆಗಿರಲಿ, ಬಟ್ ಸ್ಟಿಲ್ ನೀವು ಇಂಡಿಪೆಂಡೆಂಟ್ ವುಮನ್ ಆಗಿರಿ. ಬಿಕಾಸ್ ಅದೇನು ಕಾನ್ಫಿಡೆನ್ಸ್ ಕೊಡುತ್ತಲ್ಲ, ಅದು ಯಾರೂ ಯಾವ ಬುಕ್ಸಲ್ಲಿನೂ ಸಹಿತ ಯಾವ ಸ್ಕೂಲಲ್ಲಿ ಸಹಿತ ಆ ಕಾನ್ಫಿಡೆನ್ಸ್ನ ನಮಗೆ ಟೀಚ್ ಮಾಡೋಕ್ಕಾಗಲ್ಲ. ಅದು ನಾವು ನಮಗೋಸ್ಕರ ನಾವೇ ಆನ್ ಮಾಡಬೇಕು ಅಂತ ನಾನು ಸ್ಟ್ರಾಂಗಾಗಿ ಹೇಳ್ತೀನಿ. ಬಿಕಾಸ್ ನನಗೆ 2 ಥರ ಲೈಫೂ ಗೊತ್ತಿದೆ. ವೆನ್ ಐ ವಾಸ್ ಡಿಪೆಂಡೆಂಟ್ ಆನ್ ಮೈ ಹಸ್ಬೆಂಡ್ ಹೆಂಗಿತ್ತು ಅಂತ. ಸ್ಟಿಲ್ ಈಸ್ ಅ ಗುಡ್ ಹಸ್ಬೆಂಡ್, ಹಿ ಯೂಸ್ ಟು ಫುಲ್ಫಿಲ್ ಆಲ್ ಮೈ ವಿಶಸ್. ಬಟ್ ನಾನು ಇವಾಗ ನನ್ನ ವಿಶ್ನ ನಾನು ಫುಲ್ಫಿಲ್ ಮಾಡ್ಕೊತೀನಲ್ಲ, ನಾನು ಆನ್ ಮಾಡಿ ಅದರಲ್ಲಿರೋ ಹ್ಯಾಪಿನೆಸ್ ಸ್ಯಾಟಿಸ್ಫ್ಯಾಕ್ಷನ್ ಡಿಫ್ರೆಂಟ್ ಲೆವೆಲಲ್ಲಿರುತ್ತೆ. ಸೊ ಎಲ್ಲರಿಗೂ ಒಂದು ಮೆಸೇಜ್, ಪ್ಲೀಸ್ ಬಿ ಇಂಡಿಪೆಂಡೆಂಟ್ ಆನ್ ಯೋರ್ ಓನ್, ಡೋಂಟ್ ಬಿ ಡಿಪೆಂಡೆಂಟ್ ಆನ್ ಎನಿ ಒನ್. ಇವಾಗಿನ ವರ್ಲ್ಡಲ್ಲಿ ತುಂಬ ಎಕ್ಸ್ಪೋಸರ್ ಜಾಸ್ತಿ.
ಎಷ್ಟು ಚೆನ್ನಾಗಿ ಫ್ಲೂಟ್ ಮತ್ತು ಗಿಟಾರ್ ನುಡಿಸ್ತಾ ಇದ್ರು ಅಂತ. ಆ್ಯಕ್ಚುಲಿ ನಾವು ಜಸ್ಟ್ ಇನ್ನು ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ಲ ಸ್ವಲ್ಪ ರೆಸಾರ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಷ್ಟೊತ್ತೊಳಗೆ ನಮ್ಮ ಬ್ರಂಚ್ ಸಹಿತ ಸ್ಟಾರ್ಟ್ ಆಯಿತು. ಬ್ರಂಚೇ ಆ್ಯಕ್ಚುಲಿ ಇಲ್ಲಿದ್ದು ಏನೋ ಶೋ ಸ್ಟಾಪರ್ ಅಂತ ಹೇಳಬೇಕು. ಎಷ್ಟು ವೆರೈಟೀಸ್ ಇತ್ತಂತ ಹೇಳಿದರೆ ಮೈ ಗಾಡ್. ಇದಲ್ಲದೆ ಒಳಗಡೆ ಏನಂತ ಅಲ್ಲದೆ ಮತ್ತು ನಿಮಗೆ ಕಸ್ಟಮೈಸ್ಡ್ ಇದು ಫುಡ್ ಕಾರ್ಡ್ಸ್ ಆಯಿತಾ ಆಚೆ ಕಡೆನೂ ಇತ್ತು. ಪೂಲ್ ಸೈಡಲ್ಲಿ ನಾವು ಏನು ಬೇಕಾದ್ರೂ ಆರ್ಡರ್ ಮಾಡಿಕೊಂಡು ಹೊಸದಾಗಿ ಮಾಡಿಸ್ಕೊಂಡು ಎಲ್ಲ ತಿನ್ಬೋದಾಗಿತ್ತು. ಏನಂತ ಹೇಳಿದ್ರೆ ಚಿಕನ್ ಸ್ಟೂ, ಅದಕ್ಕೆ ಈ ಥರ ಅಪ್ಪಮ್ಮ, ಇಲ್ಲಿ ನೋಡ್ತಾ ಇದ್ದೀರಲ್ಲ ರಗ್ಡಾ ಪಟ್ಟೀಸ್, ಏನು ಡಿಫ್ರೆಂಟ್ ಪಾಸ್ತಾದಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಪಾಸ್ತಾಸ್ ನೀವು ಮಾಡಿಸ್ಕೋಬೋದಾಗಿತ್ತು. ಒಂಥರ ಎಂಡ್ಲೆಸ್ ಅಂತಾರಲ್ಲ ಆ ಥರ ಇತ್ತು ಆ್ಯಕ್ಚುಲಿ ಇಲ್ಲಿ ಫುಡ್ ಸ್ಪ್ರೆಡು. ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ, ನಾನು ಎಂಜಾಯ್ ಕೂಡ ಮಾಡಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ನಾನ್ ಮಾಡ್ತಾರೆ. ಇದ್ರೊಳಗಡೆ ಇದನ್ನು ರೊಟ್ಟಿ ಹಾಕಿಬಿಟ್ಟು ಅದನ್ನು ರೋಸ್ಟ್ ಮಾಡ್ತಾರೆ. ಸೊ ನನಗೆ ಏನಂತ ಹೇಳಿದ್ರೆ ಎಲ್ಲ ಥರದ್ದು ಟೇಸ್ಟ್ ಮಾಡಬೇಕಂತ ಆಲ್ಮೋಸ್ಟ್ ಎಲ್ಲದನ್ನು ಅಟ್ಲೀಸ್ಟ್ ಒನ್ ಬೈಟ್ ಆದರೂ ಟೇಸ್ಟ್ ಮಾಡಿದ್ದೀನಿ. ಬಿಕಾಸ್ ಯಾವಾಗ ನನ್ನ ಹಸ್ಬೆಂಡ್ ಹಾಕೊಂಬಂದಾಗ ಇಲ್ಲ ನನ್ನ ಮಗ ಹಾಕೊಂಡಾಗ, ಬಟ್ ಸ್ಟಿಲ್ ಚೆನ್ನಾಗಿತ್ತು ನಂದು ಈ ರೆಸಾರ್ಟ್ ವಿಸಿಟು. ಐ ಹೋಪ್ ನಿಮಗೆಲ್ಲನೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಯಾರಿಗಾದರೂ ಪಾಮ್ ಮೆಡೋಸ್ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ವಿಸಿಟ್ ಮಾಡಿ. ಐ ಸ್ಕಿಪ್ಟ್ ಒನ್ ಇನ್ಫಾರ್ಮೇಷನ್ ಇದರಲ್ಲಿ. ಇಲ್ಲಿ ಸ್ಪಾ ಕೂಡ ಇದೆ. ನಾನು ಆ್ಯಕ್ಚುಲಿ ಸ್ಪಾ ತೊಗೊಂಡೆ ಇಲ್ಲಿ. ನಿಮಗೆ ಏನಾದರೂ ಇಲ್ಲಿ ರೂಮ್ ಬುಕ್ ಮಾಡಿದರೆ ನಿಮಗೆ ಸ್ಪಾ ತೊಗೊಂಡಾಗ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನಾನು ಫಸ್ಟ್ ಡೇ ಬಂದಾಗ ನೈಟ್ ನಾನು ಸ್ಪಾ ತೊಗೊಂಡು ಆಮೇಲೆ ಚೆನ್ನಾಗಿ ಮಸಾಜ್ ಎಲ್ಲ ಕೊಟ್ಟರು. ಸೊ ಆಮೇಲೆ ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿದೆ. ಬಿಕಾಸ್ ನನಗೇನಂತ ಹೇಳಿದೆ ರೆಸಾರ್ಟ್ ವಿಸಿಟ್ ಅಂದರೆ ಫುಲ್ ರಿಲ್ಯಾಕ್ಸಿಂಗ್ ಆಗೇ ಇರಬೇಕು. ಸೊ ನನಗಂತೂ ಆ ವೀಕೆಂಡ್ ತುಂಬ ರಿಲ್ಯಾಕ್ಸಿಂಗ್ ಅನ್ನಿಸ್ತು ಮತ್ತು ತುಂಬ ರಿಫ್ರೆಶಿಂಗ್ ಅನ್ನಿಸ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನನಗೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಜೊತೆಗೆ ನಾನು ಆಚೆ ಟ್ರಾವೆಲ್ ಮಾಡೋದಿಲ್ಲ. ರೆಸಾರ್ಟ್ ವಿಸಿಟ್ಸ್ ಅಂದರೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ತುಂಬ ಕಂಫರ್ಟಬಲ್ಲು ಕೂಡ ಇರುತ್ತೆ. ತುಂಬ ಅಂದರೆ ತುಂಬ ಇಷ್ಟ ಆಗುವಂಥ ಮೂಮೆಂಟ್ಸ್ ನನಗೆ. ಸೊ ತುಂಬ ಎಂಜಾಯ್ ಮಾಡಿದೆ ನಾನು ಈ ಸ್ಟೇನ. ಮತ್ತು ಪಾಮಿಡೋಸ್ ಅವರು ಅಷ್ಟೇ, ಸ್ಟಾಫ್ಸ್ ಕೂಡ ತುಂಬ ಒಳ್ಳೆಯವರು. ನನಗೆ ಯಾರು ಬುಕ್ಕಿಂಗ್ ಮಾಡಿಕೊಟ್ಟಿದ್ರು ಅವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಇಲ್ಲಿ ನ್ಯೂ ಇಯರ್ಸ್ ಕೂಡ ಸೆಲೆಬ್ರೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಾದರೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗ್ಬೋದಂದರೆ ಹೋಗ್ಬೋದು ಇಲ್ಲಿ ಬುಕ್ ಮಾಡಿಕೊಂಡು. ಬಟ್ ಒಂದೇ ಅಂತ ಹೇಳಿದ್ರೆ ಸ್ವಲ್ಪ ಹಾರ್ಟ್ ಆಫ್ ದ ಸಿಟಿ, ನಮ್ಮದು ಸೆಂಟ್ರಲ್ ಬ್ಯಾಂಗ್ಳೂರ್ಗೆ ಸ್ವಲ್ಪ ದೂರ ಇದೆ. ಬಟ್ ಸ್ಟಿಲ್ ನನಗೆ ತುಂಬ ಇಷ್ಟ ಆಯಿತು ಈ ರೆಸಾರ್ಟ್. ಐ ಹೋಪ್ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಯಾರು ಫುಡಿ ಇದ್ದೀರಾ ಮತ್ತು ತುಂಬ ಕಾಮಾಗಿರೋ ಪ್ಲೇಸ್ಗೆ ಹೋಗಬೇಕು, ತುಂಬ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿರೋ ಪ್ಲೇಸ್ಗೆ ಹೋಗಬೇಕಂದ್ರೆ ಯು ಕ್ಯಾನ್ ವಿಸಿಟ್ ಪಾಮ್ ಮೆಡೋಸ್. ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.